ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸದ್ಯ ಜೈಲಲ್ಲಿದ್ದಾರೆ. ಜೈಲು ವಾಸ ನರಕವಾಗಿದೆ. ಇದೇ ಕಾರಣಕ್ಕಾಗಿ ಮತ್ತೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಐವತ್ತೇಳನೇ ಸಿಸಿಎಚ್ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕಾರಾಗೃಹ ಅಧಿಕಾರಿಗಳು ಯಾವುದೇ ರೀತಿಯ ಸೌಲಭ್ಯ ನೀಡ್ತಾ ಇಲ್ಲ. ಹೀಗಾಗಿ ನ್ಯಾಯಾಧೀಶರೇ ಖುದ್ದಾಗಿ ಬಂದು ಪರಿಶೀಲನೆ ಮಾಡಿ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯ ಸಿಗ್ತಾ ಇಲ್ಲ. ಜೈಲಿನಲ್ಲಿ ಕಾಟೇರನಿಗೆ ಪ್ರತಿದಿನ ಕೂಡ ನರಕ ದರ್ಶನವಾಗ್ತಾ ಇದೆ. ಕೋರ್ಟ್ ಹೇಳಿದೆ ಹಾಸಿಗೆ ದಿಂಬು ಎಲ್ಲ ಕೊಡಿ ಅಂತ ಹೇಳಿ. ಆದರೂ ಕೂಡ ಜೈಲಾಧಿಕಾರಿಗಳು ಈ ಸೌಲಭ್ಯವನ್ನು ಕೊಡ್ತಾ ಇಲ್ವಂತೆ. ಆದರೆ ಜೈಲಾಧಿಕಾರಿಗಳ ವಾದ ಏನು ಅಂತ ಹೇಳಿದ್ರೆ, ನಮ್ಮ ಮೆನ್ಯೂನಲ್ಲಿ ಏನಿದೆಯೋ, ರೂಲ್ಸಲ್ಲಿ ಏನಿದೆಯೋ ಅದನ್ನು ನಾವು ಕೊಟ್ಟಿದ್ದೀವಿ, ರೂಲ್ಸಲ್ಲಿ ಇರೋದನ್ನ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಇಲ್ಲ, ಕೋರ್ಟ್ ಆದೇಶ ಏನಿದೆಯಲ್ವಾ, ಆ ಆದೇಶದ ಪ್ರಕಾರ ಅಧಿಕಾರಿಗಳು ನಡೆದುಕೋತಾ ಇಲ್ಲ ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ಅರ್ಜಿಯ ವಿಚಾರಣೆ 9ನೇ ತಾರೀಕಿದೆ. ಆದೇಶ ಏನು ಹೊರಬೀಳುತ್ತೋ ಗೊತ್ತಿಲ್ಲ. ಇದರ ನಡುವೆ ಮತ್ತೊಂದು ಅರ್ಜಿ ಇವತ್ತು ಸಲ್ಲಿಕೆ ಆಗಿದೆ. ಈ ಅರ್ಜಿಯ ಉದ್ದೇಶ ಇಷ್ಟೇ, ಖುದ್ದು ಪರಿಶೀಲನೆ ಮಾಡಿ ನೀವೇ ಅಂತ. ವಿಚಾರಣೆ ನಡೆಸ್ತಾ ಇರುವಂತಹ ನ್ಯಾಯಾಧೀಶರೇ ಜೈಲಿಗೆ ಭೇಟಿ ಕೊಟ್ಟು ಖುದ್ದು ಪರಿಶೀಲನೆ ಮಾಡಿ ನಮ್ಮ ಕಕ್ಷಿದಾರನಿಗೆ ಏನೆಲ್ಲ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಅಂತ ಹೇಳಿ ವಕೀಲರ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಕಾರಾಗೃಹದಲ್ಲಿ ಸಾಮಾನ್ಯ ಸೆಲ್ಗೆ ವರ್ಗಾವಣೆ ಮಾಡಿಲ್ಲ. ಸೊ ದರ್ಶನ್ ಪರ ವಕೀಲರು ಈಗ ಕೋರ್ಟ್ನ ಮೊರೆ ಹೋಗಿದ್ದಾರೆ. ಖುದ್ದಾಗಿ ನೀವೇ ಬಂದು ಪರಿಶೀಲನೆ ಮಾಡಿ ಯಾವೆಲ್ಲ ಸೌಲಭ್ಯವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ. ಒಂದು ಕಡೆ ಕೋರ್ಟ್ ಹೇಳಿದೆ ಒಂದಿಷ್ಟು ಸೌಲಭ್ಯ ಕೊಡಿ, ಹಾಸಿಗೆ ಕೊಡಿ, ದಿಂಬು ಕೊಡಿ ಅಂತ ಹೇಳಿ. ಆದರೆ ಕೋರ್ಟ್ ಆದೇಶ ಕೊಟ್ಟಿದ್ರೂ ಜೈಲಾಧಿಕಾರಿಗಳು ಪರಿಪಾಲಿಸ್ತಾ ಇಲ್ಲ ಅನ್ನುವ ಆರೋಪ. ಇದರ ನಡುವೆ ಅರ್ಜಿ ವಿಚಾರಣೆ ನಡೀತಾ ಇದೆ. ಈಗ ಖುದ್ದಾಗಿ ದರ್ಶನ್ ಪರ ವಕೀಲರು ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ, ಒಂದು ಅರ್ಜಿಯನ್ನು ಹಾಕಿದ್ದಾರೆ. ನೋಡಿ, ಈಗ ನಾವು ಹೇಳ್ತಾ ಇರೋದು ಸುಳ್ಳಾಗಿರಬಹುದು. ನೀವೊಂದು ಕೆಲಸ ಮಾಡಿ, ನ್ಯಾಯಾಧೀಶರು ತಾವು ಸ್ವತಃ ಬಂದು ಈ ಕ್ವಾರಂಟೈನ್ ಸೆಲ್ನಲ್ಲಿ ಇದ್ದಾರಲ್ವಾ ದರ್ಶನ್ರನ್ನ, ಅಲ್ಲಿ ಯಾವ ರೀತಿಯ ವ್ಯವಸ್ಥೆ ಇದೆ ಅಂತ ನೋಡಿ, ಸ್ವತಃ ನೀವೇ ನೋಡಿ ಅಂತ ಹೇಳಿ ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಈ ಅರ್ಜಿಗೆ ಕೋರ್ಟ್ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ, 57ನೇ ಸಿಸಿಎಚ್ ಕೋರ್ಟ್ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ, ಇದ್ರ ಬಗ್ಗೆ ಕುತೂಹಲ ಇದೆ. ಮತ್ತೊಂದು ಕಡೆ ದರ್ಶನ್ ಅವರ ಬೇಲ್ ಅರ್ಜಿ ಅಂದರೆ ಬೇಲ್ ರದ್ದಾದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟ ನಿದರ್ಶನ ಕೊಟ್ಟಿದೆ, ಸೂಚನೆಗಳನ್ನು ಕೊಟ್ಟಿದೆ. ಏನು ಸ್ಪಷ್ಟ ಸೂಚನೆಗಳು ಅಂತ ಹೇಳಿದ್ರೆ, ಜೈಲಲ್ಲಿ 5 ಸ್ಟಾರ್ ಸೌಲಭ್ಯ ಕೊಡಬಾರದು ಅಂತ. ಜೈಲಲ್ಲಿ ಇಫ್ ಇನ್ ಕೇಸ್ ಏನಾದರೂ ಜೈಲಲ್ಲಿ ವಿಶೇಷವಾದ ಸೌಲಭ್ಯ ಕೊಟ್ಟರೆ ಜೈಲಾಧಿಕಾರಿಗಳ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇದೇ ಕಾರಣಕ್ಕಾಗಿ ಈಗ ಜೈಲಾಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಅಕ್ಟೋಬರ್ 9ನೇ ತಾರೀಕು ವಿಚಾರಣೆ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ದರ್ಶನ್ ಅವರಿಗೆ ಒಂದು ರೀತಿಯಾಗಿ ಜೈಲು ನರಕವಾಗ್ತಾ ಇದೆ. ಈಗ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ದರ್ಶನ್ ಪರ ವಕೀಲರು. ಅರ್ಜಿಯ ಉದ್ದೇಶ ಏನು ಅಂತ, ಅರ್ಜಿಯಲ್ಲಿ ಏನಿದೆ ಅಂತ? ಮಹೇಶ್, ಏನಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಈಗಾಗಲೇ 2ನೇ ಬಾರಿಗೆ ಪರಪ್ಪನ ಅಗ್ರಹಾರ ಜೈಲನ್ನ ಸೇರಿರುವಂತದ್ದು. ಅಲ್ಲಿ ಏನು ಸೌಲಭ್ಯಗಳು ನನಗೆ ಕೊಡ್ತಾ ಇಲ್ಲ ಅಂದ್ಬಿಟ್ಟು ಅವರ ವಕೀಲರ ಮೂಲಕ ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಹಾಗಾಗಿ
ಏನಂದ್ರೆ ಈಗ ಅವರು ಅರ್ಜಿ CRPC 310 ಅಡಿಯಲ್ಲಿ ಒಂದು ಅರ್ಜಿಯನ್ನ ಹಾಕೊಂಡಿರುವಂತದ್ದು. ಅಂದ್ರೆ ಖುದ್ದು ನ್ಯಾಯಾಧೀಶರೇ ಬಂದು ಯಾವ ರೀತಿಯ ಸೌಲಭ್ಯಗಳನ್ನ ಜೈಲಿನ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಮತ್ತೆ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಖುದ್ದು ನೀವೇ ಸ್ವಾಮಿ ಜೈಲಿನ ಜಡ್ಜ್ ಇರ್ತಾರೆ ಅಲ್ಲಿ ಪರಿಶೀಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅರ್ಜಿಯನ್ನ ಹಾಕೊಂಡಿರುವಂತದ್ದು. ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಮುಂದಿನ ದಿನಗಳು ಈಗ 9ನೇ ತಾರೀಕು ಏನು ನಾರ್ಮಲ್ ಅವ್ರದ್ದು ಹಿಯರಿಂಗ್ಸ್ ಇರುತ್ತೆ, ಸೊ ಅವತ್ತು ವಿಚಾರಣೆ ನಡೆಯುತ್ತೆ. ಈಗ ಸುನಿಲ್ ಅವರು ಅರ್ಜಿಯನ್ನ ಸಲ್ಲಿಸಿರುವಂತದ್ದು ದರ್ಶನ್ ಪರವಾಗಿ. ಯಾಕಂದ್ರೆ ಕೋರ್ಟ್ ಆದೇಶದ ಬಳಿಕ ಯಾವುದೇ ರೀತಿಯಾದಂತಹ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಅಂದ್ಬಿಟ್ಟು ಅವರ ಒಂದು ವಾದ ಆಗಿರುವಂತದ್ದು, ಅವರ ಪರ ವಕೀಲರ ವಾದ ಆಗಿರುವಂತದ್ದು. ಜೊತೆಗೆ ನಾವು ಎಲ್ಲಾ ರೀತಿಯ ಸೌಲಭ್ಯಗಳು ಅಂದ್ರೆ ಕಾನೂನಿನ ಅಡಿಯಲ್ಲಿ ಏನು ಸೌಲಭ್ಯಗಳನ್ನ ಕೊಡಬೇಕು ಅದನ್ನ ಕೊಟ್ಟಿದ್ದೀವಿ, ಮತ್ತೆ ಆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನಿದೆ ಅದನ್ನ ಕೊಟ್ಟಿದ್ದೀವಿ ಅನ್ನೋದನ್ನ ವರದಿಯನ್ನು ಸಹ ಈಗಾಗಲೇ ಕೋರ್ಟ್ಗೆ 2 ಬಾರಿ ಸಹ ಜೈಲಿನ ಅಧಿಕಾರಿಗಳು ದರ್ಶನ್ ಅವರು ಕೇಳ್ತಿರೋದಂಥದ್ದು ವಿಶೇಷ ಸೌಲಭ್ಯನ ಅಥವಾ ಕನಿಷ್ಠ ಸೌಲಭ್ಯನ ಅಂತ ಹೇಳಿ ಒಂದು ಕಡೆ. ಯಾಕೆಂದ್ರೆ ಜೈಲಾಧಿಕಾರಿಗಳು ಒಂದು ಕಡೆ ಹೇಳ್ತಾ ಇದ್ದಾರೆ ಇಲ್ಲ ನಾವು ಕೊಡಬಹುದಾದಂಥ ಎಲ್ಲಾ ಸೌಲಭ್ಯವನ್ನು ಕೊಟ್ಟಿದ್ದೀವಿ ಅಂತ ಹೇಳಿ. ಇದನ್ನ ಹೊರತುಪಡಿಸಿ ಕೇಳ್ತಿರೋದಾ ಏನು ಅಂತ? ಖಂಡಿತವಾಗ್ಲೂ ಮಹೇಶ್, ಯಾಕಂದ್ರೆ ಈಗಾಗಲೇ 2 ಬಾರಿ ಜೈಲಿನ ಅಧಿಕಾರಿಗಳು ಒಂದು ಕೋರ್ಟ್ಗೆ ವರದಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನೆಲ್ಲ ಸೌಲಭ್ಯಗಳನ್ನ ಕೊಡಬೇಕು ಅಂದ್ರೆ ಬೆಡ್ಶೀಟ್ ಇರ್ಬೋದು, ಮತ್ತೆ ಅವ್ರಿಗೆ ಕಂಬಳಿ ಇರ್ಬೋದು, ಮತ್ತೆ ಅವರಿಗೆ ಒಂದು ಮಗ್ ಇರ್ಬೋದು, ಮತ್ತೆ ಒಂದು ಲೋಟ, ಒಂದು ತಟ್ಟೆ, ಸೊ ಎಲ್ಲಾ ರೀತಿಯ ವಸ್ತುಗಳನ್ನು ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಮತ್ತೆ ಸಾಮಾನ್ಯ ಕೈದಿಗೆ ಏನು ಕೊಡಬೇಕು ಅದನ್ನ ಕೊಟ್ಟಿರೋದಾಗಿ ಅವರು ಕೋರ್ಟ್ಗೆ ಜೈಲಿನ ಅಧಿಕಾರಿಗಳು ಮತ್ತೆ ಜೈಲಿನ ಸೂಪರ್ಡೆಂಟ್ ಹೇಳ್ತಾ ಇರುವಂತದ್ದು. ಆದ್ರೆ ದರ್ಶನ್ ಅವರ ಪರ ವಕೀಲರು ಏನಂದ್ರೆ ಅವ್ರಿಗೆ ಏನು ಕೊಟ್ಟಿಲ್ಲ, ಅವ್ರಿಗೆ ಬೇರೆ ರೀತಿ ಎಕ್ಸ್ಟ್ರಾ ಮಾಡ್ತಾ ಇದ್ರೆ. ಅಂದ್ರೆ ಅವ್ರಿಗೆ 8 mm ಮ್ಯಾಟ್ರಿಕ್ಸ್ ಬೆಡ್ ಬೇಕಾಗಿರುವಂತದ್ದು ಅವರು ಕೇಳ್ತಾ ಇರುವಂತದ್ದು, ಮತ್ತೆ ಬೇರೆ ರೀತಿಯ ವಿಶೇಷ ಸೌಲಭ್ಯಗಳು ಅವ್ರಿಗೆ ಕೇಳ್ತಾ ಇರುವಂತದ್ದು. ಆದ್ರೆ ಯಾವುದೇ ಕಾರಣಕ್ಕೂ ವಿಶೇಷ ಸೌಲಭ್ಯಗಳನ್ನ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಈಗಾಗಲೇ ಸುಪ್ರೀಂ ಕೋರ್ಟ್ ಏನು ಅವ್ರಿಗೆ ಜಾಮೀನು ರದ್ದು ಮಾಡುವಂತ ಸಂದರ್ಭದಲ್ಲಿ ಹೇಳಿರುವಂತದ್ದು. ಹಾಗಾಗಿ ಇವರು ಬಿಹಾಂಡ್ ದಟ್ ಕೇಳ್ತಾ ಇರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಪದೇ ಪದೇ ಈ ರೀತಿ ಅವರ ಪರ ವಕೀಲರುಗಳು ಬಂದ್ಬಿಟ್ಟು ಆ ಕೋರ್ಟ್ಗೆ ಅರ್ಜಿ ಹಾಕೊಳ್ಳೋದು ಅವರ ಒಂದು ಹಕ್ಕಾಗಿರುತ್ತೆ. ಆದ್ರೆ ಅದನ್ನ ಕೊಡ್ಬೇಕೋ ಅಥವಾ ಕೊಡಬಾರ್ದು ಅನ್ನೋದು ಕೋರ್ಟ್ ನಿರ್ಧಾರ ಮಾಡುತ್ತೆ, ಮತ್ತೆ ಜೈಲಿನ ಅಧಿಕಾರಿಗಳು ನಿರ್ಧಾರ ಮಾಡ್ತಾರೆ. ಆದ್ರೆ ಇವ್ರಿಗೆ ಕಾನೂನಿನಲ್ಲಿ ಅರ್ಜಿ ಹಾಕೊಳ್ಳೋಕಿರ್ಬೋದು ಮತ್ತೆ ಏನೆಲ್ಲ ಸೌಲಭ್ಯಗಳು ಬೇಕು ಅನ್ನೋದನ್ನ ಕೇಳೋದಕ್ಕೆ ಮೂಲಭೂತವಾಗಿ ಎಲ್ಲರಿಗೂ ಸಹ ಹಕ್ಕಿರುತ್ತೆ ಜೈಲಿನ ಅಧಿಕಾರಿಗಳು. ಆದ್ರೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನು ಕೊಡಬೇಕು ಅದನ್ನು ಮಾತ್ರ ಜೈಲಿನ ಅಧಿಕಾರಿಗಳು ಕೊಡ್ತಾ ಇರುವಂತದ್ದು. ಈಗಾಗಲೇ 2 ಬಾರಿ ವರದಿಯನ್ನ ಕೊಟ್ಟಿರುವಂತದ್ದು, ಮತ್ತೆ ಅದು ಪಾಲನೆ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಅವರು ಕಳೆದ ಬಾರಿ ಒಂದು ನ್ಯಾಯಾಂಗ ನಿಂದನಾ ಅರ್ಜಿಯನ್ನ ಸಹ ಹಾಕೊಂಡಿದ್ರು. ಆ ಒಂದು ಅರ್ಜಿಯ ಒಂದು ಆದೇಶ ಈಗ ಅಕ್ಟೋಬರ್ 9ಕ್ಕೆ ಇರುವಂತದ್ದು. ಮಹೇಶ್, ಅದರ ಮೇಲೆ ಏನ್ ನಿರ್ಧಾರ ಆಗುತ್ತನ್ನ ಕಾದ್ ನೋಡ್ಬೇಕಾಗುತ್ತೆ. ಆದ್ರೆ ಸದ್ಯಕ್ಕೆ ಈಗ ಒಂದು CRPC 310 ಅಡಿಯಲ್ಲಿ ಅವರು ಖುದ್ದು ನ್ಯಾಯಾಧೀಶರ ಜೈಲಿಗೆ ಬಂದು ವಿಸಿಟ್ ಮಾಡಿ ಮತ್ತೆ ಅಲ್ಲಿ ಸೌಲಭ್ಯಗಳು ಕೊಡ್ತಾ ಇದಾರೆ ಇಲ್ವಾ ಅನ್ನೋದನ್ನ ನೋಡಿ ಅಂತ ಹೇಳ್ಬಿಟ್ಟು ಅವರು ಅರ್ಜಿಯನ್ನ ಹಾಕೊಂಡಿದ್ದಾರೆ. ಈ ಅರ್ಜಿಗಳ ಈ ರೀತಿ ಹಾಕೊಂಡಿದ್ದಾರೆ, ಖುದ್ದು ನ್ಯಾಯಾಧೀಶರು ಬಂದು ಜೈಲಲ್ಲಿ ಪರಿಶೀಲನೆ ಮಾಡಿ ಅಂತ ಹೇಳಿ. ಒಂದು ಕೇಸ್ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ನ್ಯಾಯಾಧೀಶರು ಬಂದು ಈ ರೀತಿಯಾಗಿ ಪರಿಶೀಲನೆ ಮಾಡುವಂಥ ಅವಕಾಶಗಳು ಇರುತ್ತಾ? ಅದು ನನಗೆ ಗೊತ್ತಿಲ್ಲ, ಇರಬಹುದಾ ಅಂತ ಅವಕಾಶಗಳು ಹೆಚ್ಚಿದೆ. ಅಂದ್ರೆ ಮಹೇಶ್, ಏನಂದ್ರೆ CRPC 310 ಏನಿದೆ, ಸೊ ಅದರಲ್ಲಿ ಪ್ರಾವಿಷನ್ಸ್ ಇದೆ. ಯಾಕಂದ್ರೆ ಜಡ್ಜ್ ಬಂದ್ಬಿಟ್ಟು ವಾಲಂಟರಿಯಾಗಿ ಬಂದು ಅವರು ಪರಿಶೀಲನೆ ಮಾಡಬಹುದು, ಅಥವಾ ಏನು ಖುದ್ದು ಯಾವ್ದಾದ್ರು ವಿಶೇಷ ಪ್ರಕರಣ ಆದಂತ ಸಂದರ್ಭದಲ್ಲಿ ಜೈಲಿನಲ್ಲಿ ಏನು ಆರೋಪಿಗಳಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಕೊಡ್ತಾ ಇಲ್ಲ ಅಥವಾ ಕೊಡ್ತಾ ಇದಾರೆ ಅನ್ನೋ ಸಂದರ್ಭದಲ್ಲಿ ನ್ಯಾಯಾಧೀಶರು ಬಂದು ವಿಸಿಟ್ ಮಾಡಬಹುದು. ಆದ್ರೆ ಅದನ್ನ ಬರೋದು ಬಿಡೋದು ಅದು ಜಡ್ಜ್ಗಳ ಒಂದು ಮತ್ತೆ ಕೋರ್ಟ್ಗಳ ವಿವೇಚನೆಗೆ ಬಿಟ್ಟಿರುತ್ತೆ. ಅದು ಬರ್ಲೇಬೇಕಂತ ಏನೂ ಇರಲ್ಲ, ಮತ್ತೆ ಬರ್ಬೇಕು ಅಂತಾನೂ ಏನಿಲ್ಲ. ಅದು ಪ್ರಕರಣದ ತೀವ್ರತೆಯನ್ನು ನೋಡ್ಕೊಂಡು ಅವರು ನಿರ್ಧಾರ ಮಾಡ್ತಾರೆ. ಮತ್ತೆ ಈಗಾಗಲೇ ಸರ್ಕಾರದ ಪರ ವಕೀಲರು ಇರ್ಬೋದು, ಮತ್ತೆ ಸರ್ಕಾರ ಇರ್ಬೋದು, ಮತ್ತೆ ಜೈಲಿನ ಅಧಿಕಾರಿಗಳು ಸಹ 2 ಬಾರಿ ಒಂದು ವರದಿ ಕೊಟ್ಟಿದ್ದಾರೆ. ಈ ರೀತಿ ನಾವು ಕನಿಷ್ಠ ಸೌಲಭ್ಯನ ಕೊಡ್ತಾ ಇದೀವಿ. ಅವರು ಆದ್ರೂ ಸಹ ಅವರು ಬಿಯಾಂಡ್ ದಟ್ ಅವರು ಈ ರೀತಿಯ ಒಂದು ಸಮಥಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅನ್ನೋ ರೀತಿಯಲ್ಲಿ ಈಗ ಅವರು ಜೈಲಿನ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಅದಕ್ಕೆ ಒಂದು ವೇಳೆ ಏನಾದ್ರು ದರ್ಶನ್ಗೆ ಬೇರೆ ರೀತಿಯ ಸೌಲಭ್ಯಗಳನ್ನು ಕೊಟ್ಟರೆ ಒಂದು ಸುಪ್ರೀಂ ಕೋರ್ಟ್ ಈಗಾಗಲೇ ಗೈಡ್ಲೈನ್ಸ್ ಇರುವಂತದ್ದು, ಮತ್ತೆ ಬೇರೆ ಯಾರು ಕೈದಿಗಳು ಇರ್ತಾರೆ ಅವರು ಸಹ ಒಂದು ವಿಶೇಷ ಸೌಲಭ್ಯಗಳನ್ನ ಕೇಳ್ತಾರೆ. ಹಾಗಾಗಿ ನಾವು ಯಾರಿಗೂ ಸಹ ಕೊಡಕ್ ಆಗೋದಿಲ್ಲ ಅನ್ನೋದು ಅವರ ಮಾತಾಗಿರುತ್ತೆ. ಅದರ ಹೊರತಾಗಿನೂ ಸಹ ಜೈಲಿನ ಮ್ಯಾನ್ಯುವಲ್ ಏನಿದೆ, ಸೊ ಅದರ ಪ್ರಕಾರ ನಾವು ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಕೊಡ್ತಾ ಇದೀವಿ ಅನ್ನೋ ಮಾತನ್ನ ಜೈಲಿನ ಅಧಿಕಾರಿಗಳು ಮತ್ತೆ ವರದಿ ಮೂಲಕನೂ ಸಹ ಸೂಚನೆಯನ್ನ ಕೊಟ್ಟಿರುವಂತದ್ದು. ಮಹೇಶ್, ಓಕೆ ಅರುಣ್, ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.